ಅಧ್ಯಕ್ಷರೇ. ಆದರೆ ಬಹಳಷ್ಟು ಜನ ಹಿರಿಯ ಶಾಸಕರುಗಳು ಮಾತಾಡಿದ್ದಾರೆ. ನನಗೂ ಕೂಡ ತಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ರಾಜ್ಯದಲ್ಲಿ ಈಗಿನ ಒಟ್ಟು ಸಾಲ 7 ಲಕ್ಷ ಕೋಟಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಸಾಲ ಮಾಡಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಪ್ರತಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಾಲವನ್ನ ಮಾಡಿದ್ದಾರೆ. ಆದರೆ ಪ್ರತಿ ವರ್ಷ ನಾವು ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಕಟ್ತಿರ್ತಕ್ಕಂಥ ತೆರಿಗೆ 5 ಲಕ್ಷ ಕೋಟಿ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿರ್ತಕ್ಕಂಥ ತೆರಿಗೆಯಲ್ಲೇ ಅರ್ಧದಷ್ಟು ಕೊಡ್ತಿಲ್ಲ. ಸುಮಾರು 50,000 ಕೋಟಿಯಷ್ಟು ಅನುದಾನವನ್ನ ನಮಗೆ ವಾಪಸ್ ಕೊಡ್ತಿದ್ದಾರೆ. ಆದರೆ ಬಹಳಷ್ಟು ಜನ ಬೆಂಗಳೂರಿನ ಹಿರಿಯ ಶಾಸಕರುಗಳು ಮಾತಾಡ್ತಂತ ಸಂದರ್ಭದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ನ ಕಟ್ತೀವಿ, ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ್ಕೆ ನಮಗೆ ಅನುದಾನ ಬೇಕು ಅಂತ ಕೇಳ್ತಾರೆ. ಆದ್ರೆ ನಮಗೆ ಅದ್ರ ಬಗ್ಗೆ ವಿರೋಧ ಅಲ್ಲ. ನಾವು ಕೂಡ ಕಬಿನಿ ನದಿಯನ್ನ ಬೆಂಗಳೂರಿಗೆ ಕುಡಿಯೋ ನೀರಿಗೆ ನಾವು ಕೊಡ್ತೀವಿ, ಕಾವೇರಿ ನದಿಯನ್ನು ಕೂಡ ಬೆಂಗಳೂರು ಜನಕ್ಕೆ ಕುಡಿಯೋಕೆ ನೀರನ್ನ ಕೊಡ್ತೀವಿ. ಆದ್ರೆ ಎಲ್ಲ ಜನನು ಕೂಡ ಇಲ್ಲಿ ಬಂದು ವಾಸವಾಗ್ತಾರೆ. ನಾವು ಕೂಡ ಅವ್ರ ರೀತಿಯೇ ನಾವು ಕೇಂದ್ರ ಸರ್ಕಾರಕ್ಕೆ ಇಷ್ಟು ತೆರಿಗೆಯನ್ನ ಕೊಡ್ತೀವಿ, ಅಷ್ಟು ತೆರಿಗೆಯನ್ನು ಕೂಡ ನಮಗೆ ವಾಪಸ್ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಹಕ್ಕು ನಮಗೂ ಕೂಡ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಕರ್ನಾಟಕ ದೇಶದಲ್ಲಿ 2ನೇ ಅತಿ ಹೆಚ್ಚು GST ಪಾವತ್ಯದಲ್ಲಿ ನಾವು ಕೂಡ ನಂಬರ್ 1 ಸ್ಥಾನದಲ್ಲಿ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಬಹಳಷ್ಟು ಜನ ಸರ್ಕಾರದ ಗ್ಯಾರಂಟಿ ಬಗ್ಗೆ ದಿವಾಳಿ ಆಗ್ತದೆ ಅನ್ನೋ ಮಾತುಗಳನ್ನ ಆಡ್ತಿದ್ರು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳ ಸರ್ಕಾರ ಇವತ್ತು ಗ್ಯಾರಂಟಿಗಳ ಜೊತೆಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ರೀತಿಯ ಅನುದಾನವನ್ನು ಒದಗಿಸಿ ಕರ್ನಾಟಕದ ಅಭಿವೃದ್ಧಿ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ಬಹಳಷ್ಟು ಜನ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಸರ್ಕಾರದ ವಿರೋಧ ಮಾಡಬಹುದು. ಆದರೆ ನನ್ನ ಒಂದು ಪ್ರಕಾರ, ನಾನು ಗ್ರಾಮಾಂತರ ಹೋದಂತ ಪ್ರದೇಶದಲ್ಲಿ ಬಹಳಷ್ಟು ಜನ ತಾಯಂದಿರು, ಮಹಿಳೆಯರು ಇವತ್ತು ಸರ್ಕಾರ ದುಡ್ಡು ಬರ್ತಿಲ್ಲ ಅಂತ ಕೇಳಲ್ಲ ಅಧ್ಯಕ್ಷರೇ. ಇವತ್ತು ಅವ್ರು ಕೇಳ್ತಿರ್ತಕ್ಕಂಥ ಸಿದ್ದರಾಮಣ್ಣನ ದುಡ್ಡು ಬರ್ತಿಲ್ಲ ಅಂತ ಮಾತಾಡ್ತಾರೆ. ಯಾಕಂದ್ರೆ ಇವತ್ತು ಸರ್ಕಾರ ದುಡ್ಡು ಹೌದು, ಯಾಕಂದ್ರೆ ಅವ್ರು ನೆನ್ಸ್ಕೊಳತಕ್ಕಂಥದ್ದು ಸಿದ್ದರಾಮಣ್ಣ ಅವ್ರನ್ನ. ಯಾಕಂದ್ರೆ ಅವ್ರಿಗೆ 2,000 ಕೊಟ್ಟಂತ ಸಂದರ್ಭದಲ್ಲಿ ಅವರ ಒಂದು ವೈದ್ಯಕೀಯ ಖರ್ಚಿಗೆ, ಅಂದ್ರೆ ಅವ್ರಿಗೆ ಮಾತ್ರೆ ತಗೊಳಕೋ ಇಂಜೆಕ್ಷನ್ ತಗೊಳಕೋ ಖರ್ಚಾಗ್ತದೆ. ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮದುವೆಗೆ ಹೋಗ್ಬೇಕಾಗ್ತದೆ, ಮಗನ ಹತ್ರನೋ ಇಲ್ಲ ಮಗಳ ಹತ್ರನೋ ದುಡ್ಡು ಇಸ್ಕೊಂಡು ಹುಡುಗಿಗೆ ನನ್ನ ಹೆಸರು ಮುಯಿ ಹಾಕ್ಬೇಕು ಅನ್ನೋ ಅಜ್ಜಿದೀರಿಗೆ ಆಸೆ ಇರ್ತದೆ ಅಧ್ಯಕ್ಷರೇ. ಅದೀಗ 2,000 ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಮುಯಿ ದುಡ್ಡನ್ನ ಹುಡುಗಿಗೂ ಕೊಡಕ್ಕೆ ಅವಕಾಶ ಇರ್ತದೆ. ಏನು ಒಂದು ಮಗನ ಮಕ್ಳಿಗೂ ಕೂಡ ಮೊಮ್ಮಕ್ಳಿಗೂ ಕೂಡ ಆ ಚಾಕ್ಲೇಟ್ಸ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ತನ್ನ ಸ್ವಂತ ದುಡ್ಡಲ್ಲಿ ಕೊಟ್ಟೆ ಅನ್ನೋ ಒಂದು ಹೆಗ್ಳಿಕೆಗೆ ಅವರಿಗೆ ವಯಸ್ಸಾದವ್ರಿಗೆ ನಾವು ಏನು ಅಜ್ಜಿಂದಿರಿರ್ತಾರೆ ಅವ್ರಿಗೆ ಒಂದು ಖುಷಿ ತರ್ತಕ್ಕಂಥ ವಿಚಾರ. ಎಷ್ಟೋ ಜನ ಅಧ್ಯಕ್ಷ ನನ್ನ ತಾಲೂಕಲ್ಲಿ ಧರ್ಮಸ್ಥಳಕ್ಕೆ ಹೋಗಿಲ್ಲ, ಇನ್ನು ಬೆಂಗಳೂರು ಕೂಡ ಮೈಸೂರಿಗೂ ಕೂಡ ಬರೋ ಅವಕಾಶ ಕಲ್ಪಿಸಿಕೊಟ್ಟಿರಲಿಲ್ಲ, ಮಹದೇಶ್ವರನ ಬೆಟ್ಟಕ್ಕೂ ಕೂಡ ಹೋಗಿರಲಿಲ್ಲ. ಅದೇ ಎಷ್ಟೋ ಜನ ಮಹಿಳೆಯರು ಗೃಹಲಕ್ಷ್ಮಿ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಇರ್ಬೋದು, ಧರ್ಮಸ್ಥಳಕ್ಕೆ ಇರ್ಬೋದು, ಅದು ಹೋಗೋ ಅವಕಾಶವನ್ನ ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ. ನಮ್ಮ ತಾಲೂಕು ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಒಂದು ನಮ್ಮ ಸರ್ಕಾರ ಪರವಾಗಿ ನಿಂತಿದೆ. ಅದರಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪವರ್ಫುಲ್ ಗ್ಯಾರಂಟಿ ಯೋಜನೆ ಮತ್ತೆ ಅಭಿವೃದ್ಧಿ ಕಡೆಗೆ ನಮ್ಮ ಸರ್ಕಾರ ಜನರ ಪರವಾಗಿ ನಿಂತಿದೆ ಸನ್ಮಾನ್ಯ ಅಧ್ಯಕ್ಷರೇ. ಕಳೆದ 10 ವರ್ಷದಲ್ಲಿ ಈ ದೇಶದ ಪ್ರಧಾನಿ ಮಂತ್ರಿ ಅವರು ಮೋದಿಜಿ ಅವರು ಸಾಲ ಮಾಡಿರ್ತಕ್ಕಂಥದ್ದು ಹಿಂದೆ 2014ರಲ್ಲಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ದೇಶದಲ್ಲಿ ಒಟ್ಟು ಸಾಲ ಇದ್ದಿದ್ದು 53 ಲಕ್ಷ ಕೋಟಿ. ಅದೇ 2025 ಮಾರ್ಚ್ 30ರವರೆಗೆ ದೇಶದಲ್ಲಿ ಒಟ್ಟು ಸಾಲ 181 ಲಕ್ಷ ಕೋಟಿ, ಅಂದ್ರೆ 3 ಪಟ್ಟು ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಯಾರು ದೇಶದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಪ್ರಧಾನಿ ಯಾರು ಇದ್ರೆ ಅದು ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಧ್ಯಕ್ಷರೇ. ನನ್ನ ಒಂದು ಒತ್ತಾಯ ಇಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ತಾಲೂಕು ನಂಜುಂಡಪ್ಪ ಅವರ ವರದಿ ಮೇಲೆ ಅತ್ಯಂತ ಹಿಂದುಳಿದ ತಾಲೂಕು. ಕರ್ನಾಟಕ ರಾಜ್ಯದಲ್ಲಿ ಭಾಷಾವಾರು ರಾಜ್ಯವಾರು ವಿಂಗಡಣೆ ಆಗುತ್ತದೆ. ನಂತರ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ರೆಸಿಡೆನ್ಸಿ, ಹಲವು ಭಾಗಗಳಲ್ಲಿ ಕೊಡಗು ಪ್ರದೇಶ ಸೇರಿದಂತೆ ಹಲವಾರು ಭಾಗಗಳು ಸೇರಿ ಸಮಗ್ರ ಕರ್ನಾಟಕ ರೂಪಿಸಿಕೊಂಡು ರಾಜ್ಯದಲ್ಲಿ ಎಲ್ಲಾ ಭಾಗವು ಸಮತೋಲನೆ ಅಭಿವೃದ್ಧಿಗೊಂಡಿದೆ. ಆದರೆ ಉತ್ತರ ಕರ್ನಾಟಕ ಹಿಂದುಳಿದ ಬಗ್ಗೆ ಆರೋಪಗಳು ಕೇಳಿ ಬರ್ತಿತ್ತು. ಅದೇ ಕಾರಣದಿಂದ ರಾಜ್ಯ ಸರ್ಕಾರ ಅಕ್ಟೋಬರ್ 2020ರಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನೆಯನ್ನು ನಿರ್ವಹಣೆ ಮಾಡಲು ಒಂದು ಉನ್ನತ ಅಧಿಕಾರ ಸಮಿತಿಯನ್ನು ರಚನೆ ಮಾಡ್ತಾರೆ. ಅದು 2025 ಜೂನ್ನಲ್ಲಿ 2002ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ 175 ತಾಲೂಕಲ್ಲಿ 114 ತಾಲೂಕು ಹಿಂದುಳಿದ ತಾಲೂಕಾಗಿ, ಇವುಗಳಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದಾಗಿ ಮತ್ತೆ 40 ತಾಲೂಕು ಅತಿ ಹಿಂದುಳಿದ ತಾಲೂಕಾಗಿ ಘೋಷಣೆ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 15ರಿಂದ 16 ಸಾವಿರ ಕೋಟಿಯನ್ನು ಹೂಡಿಕೆಯನ್ನ ಮಾಡಿ ಈ ತಾಲೂಕುಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಶಿಫಾರಸ್ನ ಮಾಡ್ತದೆ. ಆದರೆ ನನ್ನ ಒಂದು ಬೇಡಿಕೆ,
ಮೈಸೂರು ಮತ್ತು ಚಾಮರಾಜನಗರ ತಾಲೂಕು 2020ರಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಈ 2 ತಾಲೂಕು ಕೂಡ ಘೋಷಣೆ ಆಗ್ತದೆ. ನಮ್ಮ ಏನು ಮೈಸೂರು ಚಾಮರಾಜನಗರ ತಾಲೂಕಲ್ಲಿ ಅಭಿವೃದ್ಧಿ ಪಡಿಸಕ್ಕೆ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅನುದಾನಗಳು ಕೊಟ್ಟಿಲ್ಲ. ಆದ್ರಿಂದ ಏನು ಹಿಂದೆ ಸಂವಿಧಾನನ ತಿದ್ದುಪಡಿ ಮಾಡಿ KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವಿಶೇಷವಾಗಿ 5,000 ಕೋಟಿಯನ್ನ ಪ್ಯಾಕೇಜ್ ಮಾಡ್ತು. ಅದೇ ರೀತಿ ಬಳ್ಳಾರಿ ಭಾಗಕ್ಕೆ DMF ಫಂಡ್ ಆಗ್ಬೋದು, ಇನ್ನಿತರ ಫಂಡ್ಗಳಾಗ್ಬೋದು, ಇದು ಬರ್ತದೆ. ಆದ್ರೆ ಇವೆರಡೂ ತಾಲೂಕಿಗೆ ಯಾವುದೇ ಸರ್ಕಾರಗಳು ನಮಗೆ ಅನುದಾನವನ್ನ ಕೊಟ್ಟಿಲ್ಲ. ಅದರಿಂದ ನಮ್ಮ ಒಂದು ಬೇಡಿಕೆ ಈ 2 ತಾಲೂಕಿನ ವಿಶೇಷವಾಗಿ ಪರಿಗಣಿಸಿಕೊಂಡು 25 ವರ್ಷ ಆದ್ರೂ ಕೂಡ ಈ 2 ತಾಲೂಕಿನ ಪರಿಗಣಿಸಿಲ್ಲ. ಯಾವುದೇ ಸರ್ಕಾರಗಳಾದ್ರೂ ಅನುದಾನವನ್ನ ಕೊಡಬೇಕು. ಅದರಿಂದ ನಮ್ಮ HD ಕೋಟೆ ತಾಲೂಕು ಸುಮಾರು 1600 ಕಿಲೋಮೀಟರ್ ಚದರ ಬರ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲಿ ನಾವು ಹುಣಸೂರು ತಾಲೂಕಾಗಿರ್ಬೋದು, KR-ನಗರ ತಾಲೂಕಾಗಿರ್ಬೋದು, ಪಿರಿಯಾಪಟ್ಟಣ ತಾಲೂಕಾಗಿರ್ಬೋದು, ಈ 3 ತಾಲೂಕು ಸೇರಿಸಿದ್ರೆ HD ಕೋಟೆ ತಾಲೂಕು ವಿಸ್ತೀರ್ಣದಲ್ಲಿ ಬಹಳಷ್ಟು ದೊಡ್ಡ ತಾಲೂಕು. ಇದರಲ್ಲಿ ತಮಗೆ 48 ಹಳ್ಳಿಗಳು ಅಂದ್ರೆ ಮುಳುಗಡೆ ರೈತ ಹಳ್ಳಿಗಳು ಬರ್ತದೆ. ಯಾಕಂದ್ರೆ ಕಬಿನಿ ನದಿ ಅಣೆಕಟ್ಟು ಕಟ್ಟಂತ ಸಂದರ್ಭದಲ್ಲಿ 2 ನಿಮಿಷದಲ್ಲಿ ಮುಗಿಸ್ತೀನಿ ಅಧ್ಯಕ್ಷರೇ. ಯಾಕಂದ್ರೆ ನಮ್ಗೆ ಅವಕಾಶ ಸಿಗೋದು ಬಹಳ ಕಡಿಮೆ. ಎಲ್ಲ ನಾವು ಬೆಳಗಾಂಗೆ ಹೋದ್ರೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಅವಕಾಶ ಕೊಡ್ತೀರಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಅವಕಾಶ. ನಮ್ಗೆ ಅದ್ರ ವಿರೋಧ ಇಲ್ಲ. ನಮ್ಗೆ ಈ ಸೌತ್ ಕರ್ನಾಟಕಕ್ಕೆ ನಮ್ಗೆ ಇದು ಪ್ರಪ್ರಥಮ ಬಾರಿಗೆ ನೀವು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಿ. ನಾನು 3 ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಅಧ್ಯಕ್ಷರೇ. ಏನು 48 ಹಳ್ಳಿ ಮುಳುಗಡೆ ಆದಂತ ಪ್ರದೇಶದಲ್ಲಿ ಕಬಿನಿ ಅಣೆಕಟ್ಟನ್ನ ಕಟ್ಟಿದ್ರು ಅಧ್ಯಕ್ಷರೇ. 48 ಹಳ್ಳಿ ಶಿಫ್ಟೆಡ್ ಆದಂತ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯವನ್ನ ಹಳ್ಳಿಗಳಿಗೆ ಕೊಟ್ಟಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲಿಗೆ ರಸ್ತೆ ಆಗಿರ್ಬೋದು, ಅಭಿವೃದ್ಧಿ ಹೇಗಾಗಿರ್ಬೋದು, ಯಾವುದೇ ರೀತಿ ಮುಳುಗಡೆ ರೈತರ ಹಳ್ಳಿಗಳಿಗೆ ಕೊಟ್ಟಿಲ್ಲ. ಜೊತೆಗೆ ಮತ್ತೆ ನಮ್ಮಲ್ಲಿ ಬಹಳಷ್ಟು ಮನೆಗಳು ಎಲ್ಲಾ ವರ್ಗದ ಜನಗಳು ಇದ್ದಾರೆ. ಅದರಲ್ಲಿ ಮೂಲತಃ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅತಿ ಹೆಚ್ಚು ವರ್ಗಗಳು ನಮ್ಮ ತಾಲೂಕಿನಲ್ಲಿ ಇದೆ. ಅಲ್ಲಿಗೆ ಮೂಲಭೂತ ಸೌಕರ್ಯಗಳಿಗೆ, ಮನೆಗಳಿಗೆ ಹೆಚ್ಚಿನ ರೀತಿ ಸರ್ಕಾರವನ್ನು ಗಮನವನ್ನ ಹರಿಸಬೇಕು. ಮತ್ತೆ ನಮ್ಮಲ್ಲಿ ಕಳೆದ ವರ್ಷ 13 ಜನ ನಮ್ಮ ಏನು ಹುಲಿ ದಾಳಿಯಿಂದ ಆನೆ ದಾಳಿಗಳಿಂದ ತೀರೋಗಿದ್ದಾರೆ. ಕಾಡೆಂಚಿನ ಪ್ರದೇಶ ಇರೋ ಕಾರಣದಿಂದ ಅಲ್ಲಿಗೆ ಹೆಚ್ಚಿನ ರೀತಿ ರೈಲ್ವೆ ಬ್ಯಾರಿಗೇಟ್ ಹಾಕಬೇಕು. ನಮ್ಮ ತಾಲೂಕಿನಲ್ಲಿ ನಾವು ಏನು ಹಿಂದೆ ದೇವರಾಜ್ ಅರಸು ಅವರು ಉಳುವನೆ ಭೂಮಿಯ ಒಡೆಯ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಇವತ್ತು ಆ ಉಳುವನೆ ಭೂಮಿಯ ಒಡೆಯದಲ್ಲಿ ಎಷ್ಟೋ ಜನ ನಾವು ಭೂಮಿಯನ್ನ ಉಳ್ತಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಬೇರೆ ರೀತಿ ಫ್ಯಾಕ್ಟರಿ ಇಲ್ಲ, ಗಾರ್ಮೆಂಟಿಕ್ಸ್ ಇಲ್ಲ. ನಮ್ಮಲ್ಲಿ ಕೃಷಿ ಆಧಾರಿತವಾಗಿ ಬದುಕ್ತಿರ್ತಕ್ಕಂಥ ತಾಲೂಕು ಅಧ್ಯಕ್ಷರೇ. ಆದ್ರಿಂದ ಏನು ನಮ್ಮಲ್ಲಿ ಗೋಮಾಳ ಇರ್ಬೋದು, ಅರಣ್ಯ ಅಂಚಿನಲ್ಲಿ ಉಳ್ತಕ್ಕಂಥ ರೈತರಿಗೆ ನಾವು ಭೂಮಿಯನ್ನು ಅವಕಾಶ ಮಾಡಿಕೊಟ್ರೆ ಅವರ ಜೀವನಕ್ಕೆ ಒಂದು ಶಕ್ತಿ ತುಂಬುವ ರೀತಿ ಕೆಲಸ ಆಗ್ತದೆ. ಅದೇ ರೀತಿ ಜೀತ ವಿಮುಕ್ತರು ಇವತ್ತಿನ ಒಂದು ಪದ್ಧತಿಯನ್ನ ರದ್ದಾಗಿದೆ. ಆದ್ರೂ ಕೂಡ ನಮ್ಮ ತಾಲೂಕಲ್ಲಿ ಜೀತ ವಿಮುಕ್ತರಿಗೆ ಸ್ವಂತ ಜಮೀನಾಗ್ಲಿ, ಬೋರಲ್ ಆಗ್ಲಿ, ಮತ್ತೆ ಅವ್ರು ವಾಸಿಸಕ್ಕೆ ಮನೆನೂ ಕೂಡ ಇನ್ನೂ ಕೂಡ ಕಲ್ಪಿಸಿಕೊಟ್ಟಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅವ್ರಿಗೂ ಕೂಡ ವಿಶೇಷವಾಗಿ ಪ್ಯಾಕೇಜ್ನ ಘೋಷಣೆಯನ್ನ ಮಾಡಬೇಕು. ಮತ್ತೆ ನಮ್ಮಲ್ಲಿ ಎಲ್ಲ ನಿಗಮ ಮಂಡಳಿಗಳು ಏನ್ ಬರ್ತದೆ ಎಲ್ಲಕ್ಕೂ ಕೂಡ ಕಾಮನ್ ಆಗಿ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ ನಿಗಮ ಮಂಡಳಿಗಳಲ್ಲಿ ನನ್ನ ಒಂದು ಅತ್ಯಂತ ಹಿಂದುಳಿದ ತಾಲೂಕುಗಳಿಗೆ ಅತಿ ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು. ಯಾಕಂದ್ರೆ ಹಿಂದುಳಿದ ತಾಲೂಕು ಅಂದ್ರೆ ಅಭಿವೃದ್ಧಿ ಪಡಿಸೋದು ಯಾವಾಗ ಅನ್ನೋದು ಪ್ರಶ್ನೆ ಕೂಡ ಉಂಟಾಗ್ತದೆ. ಅದರಿಂದ ಎಲ್ಲಾ ನಿಗಮ ಮಂಡಳಿಯಲ್ಲೂ ಕೂಡ ಅತ್ಯಂತ ಹಿಂದುಳಿದ ತಾಲೂಕು ಹೆಚ್ಚಿನ ರೀತಿ ಬೋರ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಇದನ್ನ ಕೊಡಬೇಕು. ಸನ್ಮಾನ್ಯ ಹಿರಿಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ರು. 2 ಬಾರಿ ಅವರು ಕೂಡ ಗ್ರಾಮ ವಾಸ್ತವ್ಯ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಅರ್ಥ ಆಗಿದೆ ಹೆಂಗಪ್ಪ ಇಲ್ಲಿ ಜನ ವಾಸ ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ನಮಗೂ ಕೂಡ ಬಹಳ ಸಂತೋಷ ಆಯ್ತು. ಅವ್ರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರು ಕೂಡ ಬಂದಿದ್ರು. ಅಧ್ಯಕ್ಷರೇ, ನಾನು ಕೂಡ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಒಂದೂವರೆ 2 ದಿನ ಅಲ್ಲೇ ಇದ್ದೆ ನಾನು. ಬಹಳ ಕಷ್ಟದ ಪರಿಸ್ಥಿತಿ ಅಲ್ಲಿ ನಾನು ಹೋಗಿದ್ನಲ್ಲ. ಅವ್ರು MLAಗಳು ಬಹಳ ಕಷ್ಟ ಅಲ್ಲಿ ದಿನ ಕಾಡಲ್ಲೇ ಓಡಾಡಬೇಕು. ಅವ್ರ ಪರಿಸ್ಥಿತಿನೂ ಕಾಡಲ್ಲಿ ಓಡಾಡಬೇಕು. ನಾನು ಹೋಗಿದ್ದನು ಕೂಡ ಈ ಸಂಘರ್ಷ ಇದೆಯಲ್ಲ ಕಾಡು ಮತ್ತು ನಾಡಿನ ಮಧ್ಯೆ, ಅವ್ರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ ದಿನ ಹೊಡೆದಾಟನೆ, ಕೇಸ್ಗಳು. ಅಲ್ಲಿ ಹೋದಾಗ ಕೆಲವರು ಮನೆಯೆಲ್ಲ ಬಿಟ್ಟು ಓಡೋಟಿದ್ದಾರೆ ಈ ಫಾರೆಸ್ಟ್ ಅವ್ರ ಕಾಟಕ್ಕೆ. ಅವರೇನೋ ರೈತರೇನು ಇದಾರಲ್ಲ, ಅವರು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಡ್ಯಾಮ್ಗಳು ಕಟ್ತಿರಲ್ಲ, ಆ ಡ್ಯಾಮ್ಗಳು ಕಟ್ಟಿದಾಗ ಅವರು ಜಮೀನು ಬಿಟ್ಕೊಟ್ಟವ್ರೆ. ಒಂದು 5,000 ಎಕರೆ 3,000 ಎಕರೆ ಬಿಟ್ಕೊಟ್ಬಿಟ್ರೆ. ಅವಾಗ ಏನಾದ್ರು, ಅವಾಗ ಸರ್ಕಾರ ಹಾಗೆ ನಡೀತಾ ಇದ್ದಿದ್ದಲ್ಲ. ಅವ್ರು ಹೇಳಿದ್ರು ಹೋಗ್ರಿ ಇಲ್ಲೆಲ್ಲ ಇದ್ದು ಬಿಡ್ರಿ ಅಂದ್ರು. ಸೊ ಅವರೆಲ್ಲ ಅಲ್ಲೇ ಇದ್ದಾರೆ. ಅಂದ್ರೆ ಸುಮಾರು 40-50 ವರ್ಷದಿಂದ. ಈಗ ಫಾರೆಸ್ಟ್ ಅವರು ಆಕ್ಟ್ ತೋರಿಸ್ಬಿಟ್ಟು ನೋಡಿ, ಸುಪ್ರೀಂ ಕೋರ್ಟ್ ಆಕ್ಟ್ ತೋರಿಸ್ಬಿಟ್ಟು ಅವ್ರನ್ನೆಲ್ಲ ಹೋಗು ಅಂತಾರೆ. ಅವ್ರು ಹೋಗಲ್ಲ. ನಾವು ನಕ್ಸಲ್ ಆಗ್ತಾರೆ, ನಾವು ವಿರೋಧಿಗಳೇ ನಕ್ಸಲ್ಗೆ. ನಾವು ಈ ತರದ್ದೆಲ್ಲ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ, ನಾನು ಹೋದಾಗ ನನಗೂ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ನನಗನ್ಸ್ತು ಇದು ಕೊಡಬೇಕು ಅಂತ. ನಾನು ಹೇಳಿ ಬಂದೆ, ಏನಾದ್ರು ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ. ಆ ಫಾರೆಸ್ಟ್ ಅವ್ರನ್ನೆಲ್ಲ ಕರೆದು ಅಲ್ಲಿ ಮಾಡಿದೆ. ಆಯ್ತು ಸರ್, ಏನೋ ಮಾಡೋಣ ಅಂತ. ನಾನು ಈ ಕಡೆ ಬಂದ ತಕ್ಷಣ ತಿರ್ಗದೆ
ಏನಾದರೂ ಶಾಸಕರು ಮಾತಾಡ್ತಾ ಇದ್ದಾರೆ, ನಾನು ಅದಕ್ಕೆ ಧ್ವನಿ ಕೂಡಿಸ್ತೀನಿ. ಇನ್ನೊಂದು 5 ನಿಮಿಷ ಅವಕಾಶ ಕೊಡಿ, ಗೊತ್ತಾಗ್ಲಿ ಸಮಸ್ಯೆ ಇರೋದು. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆ ಸಮಯ ಕೊಡಿ ಅಂತ ಹೇಳಕ್ಕೆ ಅವ್ರಿಗೆ ಸಮಯ ಕೊಡಿ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ಕಿರಿಯ ಶಾಸಕರುಗಳು ನಾವು ಅವ್ರನ್ನ ನೋಡಿ ಕಲಿಯುವಂತದ್ದು ಬಹಳಷ್ಟು ಜನ ಹಿರಿಯ ಶಾಸಕರುಗಳನ್ನ ಕಲಿಯತಕ್ಕಂಥದ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ 210 ಜನ ರೈತರು ಮುಳುಗಡೆ ಆದಂತ ಪ್ರದೇಶದಲ್ಲಿ ಏನು ಭೂಮಿಯನ್ನ ಉಳ್ತಿದ್ರು ಅದು ಅವ್ರಿಗೆ ಸಿಕ್ಕಿಲ್ಲ. 210 ಜನ ರೈತರು ಈಗಲೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಆ ಒಂದು ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ರೀತಿ ಆದ್ಯತೆಯನ್ನ ಕೊಡಬೇಕು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ಪೆಷಲ್ ಪ್ಯಾಕೇಜ್ ನ ಚಾಮರಾಜನಗರ ಮತ್ತು HD ಕೋಟೆ ತಾಲೂಕಿಗೆ ಪ್ಯಾಕೇಜ್ ನ ಘೋಷಣೆಯನ್ನ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಒಂದ್ ಕಡೆ ನಮ್ಗೆಲ್ಲೋ ಒಂದ್ ಕಡೆ ನೋವಾಗ್ತದೆ. ಯಾಕಂದ್ರೆ ಒಂದು ಬುಡಕಟ್ಟು ಸಮುದಾಯಗಳು ಡಾಕ್ಟರ್ 2012ರಲ್ಲಿ ಅನಿಲ್ ಅವರೇ ಎಲ್ಲರೂ ಮಾತಾಡಬೇಕು ಸರ್. 5 ನಿಮಿಷ 2 ನಿಮಿಷ ಮೊದಲು 12 ಮಿನಿಟ್ಸ್ ಆಯ್ತು ಸರ್. 2 ನಿಮಿಷದಲ್ಲಿ ಬೇಗ ಮುಗಿಸಿ ಫಾಸ್ಟ್. ಡಾಕ್ಟರ್ ಮುಜಾಫರ್ ವಸತಿ ವರದಿ ಪ್ರಕಾರ ಹೈಕೋರ್ಟ್ ತೀರ್ಪಲ್ಲಿ 3145 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಆದೇಶ ಮಾಡಿತ್ತು 2012ರಲ್ಲಿ. ಇದುವರೆಗೂ ಕೂಡ ಅದು ಅನುಷ್ಠಾನ ಆಗಿಲ್ಲ. ಜೊತೆಗೆ ಸ್ವಯಂ ಉದ್ಯೋಗ ಮಾಡಿಕೊಡಕ್ಕೆ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ 15 ಲಕ್ಷ ಘೋಷಣೆಯನ್ನ ಮಾಡಬೇಕು. ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲೈನ್ ಮ್ಯಾನ್ಗಳು ಕೆಲಸ ಮಾಡ್ತಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳಿಗೆ ಪರಿವರ್ತನೆ ಮಾಡಿಸ್ಕೊಡ್ಬೇಕು. ಕರ್ನಾಟಕದಲ್ಲಿ ಆಶ್ರಮ ಶಾಲೆಗಳು ಕೇರಳ ಮಾದರಿಯಲ್ಲಿ 1 ರಿಂದ 12 ತರಗತಿವರೆಗೆ ಆ ಒಂದು ಬುಡಕಟ್ಟು ಸಮುದಾಯದಲ್ಲಿ ಯಾರು ಮಕ್ಕಳು ಓದ್ತಾರೆ ಅಧ್ಯಕ್ಷರೇ, ಅಲ್ಲಿ ಯಾವುದೇ ರೀತಿ ನಮಗೆ BEd D.Ed ಮಾಡಿರ್ತಕ್ಕಂಥ ಟೀಚರ್ಸ್ಗಳು ಹಾಕಿಲ್ಲ. ಅಲ್ಲಿ PUC ಫಸ್ಟ್ PUC 10th ಓದಿರ್ತಕ್ಕಂಥ ಟೀಚರ್ಸ್ಗಳನ್ನ ಹಾಕಿದ್ದಾರೆ. ನಮ್ಮಲ್ಲಿ 11 ಆಶ್ರಮ ಶಾಲೆಗಳು ಬರ್ತದೆ ಅಧ್ಯಕ್ಷರೇ. ನಮಗೆ ಏನು ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಶಿಕ್ಷಣ ಸಿಗ್ತದೆ, BEd ಮಾಡಿರ್ತಕ್ಕಂಥ ಟೀಚರ್ಸ್ ಹಾಕಿದ್ರೆ ಮಾತ್ರ ಆ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡ್ಸಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಕೊಂಡು ಶಿಕ್ಷಣ ಇಲಾಖೆಗೆ ಅದು ಆಶ್ರಮ ಶಾಲೆಯನ್ನು ವರ್ಗಾಯಿಸಿ BEd D.Ed ಮಾಡಿರ್ತಕ್ಕಂಥ ಟೀಚರ್ಸ್ಗಳಿಗೆ ಹಾಕಿದ್ರೆ ಮಾತ್ರ ಆ ಮಕ್ಕಳುಗಳು ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ. ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಯುವಕರು, ಯಾಕಂದ್ರೆ ನಾನು ಮೊನ್ನೆ ಸಂತೋಷ್ ಲಾಡಣ್ಣ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಸರ್ಕಾರದ ವತಿಯಿಂದ ಒಂದು ಉದ್ಯೋಗಗಳ ಮೇಳವನ್ನ ಮಾಡಿಕೊಟ್ರೆ ನಮ್ಮಲ್ಲಿ ಸಾವಿರಾರು ಜನ, ಒಂದು 10,000ದಿಂದ 15,000 ಜನ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಏನು ಹೋಟ್ಲರ್ ಸಪ್ಲೈಯರ್ಸ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಧ್ಯಕ್ಷ. ಇದೆಲ್ಲ ಒಂದ್ ಕಡೆ ನಮಗೆ ನೋವಾಗ್ತದೆ. ಯಾಕಂದ್ರೆ ಬುಡಕಟ್ಟು ಸಮುದಾಯ ಇರ್ಬೋದು, ಡಿಗ್ರಿ ಓದಿರ್ತಕ್ಕಂಥ ನಮ್ಮ ಯುವಕರಾಗಿರ್ಬೋದು, ಇಲ್ಲಿ ಬಹಳಷ್ಟು ನಮಗೆ ಉದ್ಯೋಗಗಳು ಸಿಕ್ತಿಲ್ಲ. ಇಲ್ಲಿ ಬಂದು ಹೋಟ್ಲಲ್ಲಿ ಕೆಲಸ ಮಾಡೋದು, ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ. ಆ ಉದ್ಯೋಗ ಮೇಳ ಅವಕಾಶ ಕಲ್ಪಿಸಿದ್ರೆ ಒಳ್ಳೊಳ್ಳೆ ಕಡೆ ನಮ್ಗೆ ಅವ್ರಿಗೆ ಅವಕಾಶ ಸಿಗ್ತದೆ. ಆದ್ರೆ ಮಹಿಳೆಯರಿಗೂ ಕೂಡ ಹೆಚ್ಚಿನ ರೀತಿ ಗಾರ್ಮೆಂಟ್ಸ್ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಅವ್ರಿಗೆ ಮಾತಾಡಲಿದೆ ಏನ್ ವಿಷಯ? ಅಧ್ಯಕ್ಷರೇ, ಈಗಾಗಲೇ ಚಿಕ್ಕಮಗಳೂರು ಮಾತಾಡಿದಾಗೆ ಬಹುಶಃ ನಮ್ಮ ತಾಲೂಕುಗಳು 170 ನಂಜುಂಡಪ್ಪ ವರದಿಯಲ್ಲಿ ಏನು ತಾಲೂಕುಗಳಿದ್ದಾವೆ ಅದು ಅತ್ಯಂತ ಮೋಸ್ಟ್ ಬ್ಯಾಕ್ವರ್ಡ್ ಇರ್ತಕ್ಕಂಥದ್ದು 40 ತಾಲೂಕುಗಳು. ಅದರಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಏನು ಹೈದರಾಬಾದ್ ಕರ್ನಾಟಕ ಘೋಷಣೆ ಆಯಿತು, ಆವಾಗ ನಮ್ಮ ಚಿಕ್ಕಮಗಳೂರು ನಾವಿಬ್ಬರು ಇಲ್ಲಿ ಶಾಸಕರಾಗಿದ್ದು. ನಾನು ಅವತ್ತು ಒಂದು ಪ್ರಶ್ನೆಯೇ ಕೇಳಿದೆ, ಸ್ವಾಮಿ ದಯಮಾಡಿ ನೀವು ಇವತ್ತು ಹೈದರಾಬಾದ್ ಕರ್ನಾಟಕನ ಘೋಷಣೆ ಮಾಡ್ತಾ ಇದ್ದೀರಿ, ಅದ್ರಲ್ಲಿ ನಮ್ಮ 2 ತಾಲೂಕುಗಳಿದ್ದಾವೆ, ನಮ್ಮ 2 ತಾಲೂಕುಗಳನ್ನ ಏನು ಮಾಡ್ತೀರಿ ಅಂತ ಕೇಳಿದಾಗ ನಿಮಗೆ ವಿಶೇಷವಾದ ಪ್ಯಾಕೇಜನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಆದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಸಾವಿರಾರು ಕೋಟಿ ಕೊಟ್ಟು ಎಲ್ಲ ರೀತಿಯ ಅಭಿವೃದ್ಧಿ ಆಗ್ತಾ ಇದೆ. ಉದ್ಯೋಗ ಇರ್ಬೋದು, ಸಮಗ್ರವಾದ ಅಭಿವೃದ್ಧಿ ಆಗ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಅಲ್ಲಿ ಒಂದು ನಿಗಮ ಮಂಡಳಿನೂ ಮಾಡಿದ್ದಾರೆ. ನಮ್ಮ 2 ತಾಲೂಕುಗಳು ಬಹಳ ಹಿಂದುಳಿದ ತಾಲೂಕುಗಳು. ನಮ್ಮದು ಯಾವುದೇ ನೀರಾವರಿ ಇಲ್ಲ, ಉದ್ಯೋಗ ಇಲ್ಲ, ಬುಡಕಟ್ಟು ಜನಾಂಗ, ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಹರಿಜನ, ಹೀಗೆ ಎಲ್ಲರಿಗೂ ಯಾವುದೇ ವಿಧವಾದಂಥ ಸೌಲಭ್ಯಗಳಿಲ್ಲ. ದಯಮಾಡಿ ನಾನು ಹೆಚ್ಚಿಗೆ ಮಾತಾಡೋಕೆ ನನ್ನ ವಿಷಯ ಇಷ್ಟೇ, ಯಾವ ರೀತಿ ಹೈದರಾಬಾದ್ ಕರ್ನಾಟಕನ ಘೋಷಣೆ ಮಾಡಿದೆ ಅಂದರೆ ನಮ್ಮ 2 ತಾಲೂಕುಗಳನ್ನು ಸೇರಿಸಿ. ಈಗ ನೀವು ಈಗ ಮಲೆನಾಡು ಎಲ್ಲಿಂದ ತಗೊಂಡು ಮಲೆನಾಡಲ್ಲಿ ಸೇರಿಸಿದ್ದೀರಿ, ಗಡಿನಾಡು ಎಲ್ಲೇನ ಗಡಿನಾಡಲ್ಲಿ ಸೇರಿಸಿದ್ದೀರಿ, ನಮ್ಮದು 2 ಸೇರಿಸಿ ನಮ್ಮ ಸಮಗ್ರವಾಗಿ ಇಡೀ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರ ಭಾವನೆ, ಎಲ್ಲ ಸರ್ಕಾರಗಳು ಹೇಳ್ತವೆ. ದಯಮಾಡಿ ನಮ್ಮನ್ನು ದಯಮಾಡಿ ಸೇರಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ. ನಾನು ಇಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾತಾಡೋ ಸಮಯ ಅವಕಾಶ ಮಾಡಿ ಎಲ್ಲರಿಗೂ ಅವಕಾಶ ಸಿಗಬೇಕು. ಸ್ವಾಮಿಗೆ 10 ನಿಮಿಷ ಟೈಮ್ ಕೊಟ್ಟಿದ್ದೇನೆ, ನೀವು ಅದನ್ನು 8 ಗಂಟೆಗೆ ಮುಗಿಸಿದ್ರೆ ಎಲ್ಲರಿಗೂ ಸಿಕ್ಕುವಂತ ಅವಕಾಶ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಕಟ್ ಶಾರ್ಟ್ ಮಾಡ್ತೀವಿ ಸರ್. ಅವಕಾಶ ಮಾಡಿ. ರಂಗನಾಥ್, ಯು ವಿಲ್ ಗೆಟ್ ಲಾಸ್ಟ್, ಯು ಕಮ್ ಲಾಸ್ಟ್. ಅಲ್ಲಿ ಕೂತ್ಕೊಳ್ಳಿ. ಈಗ ಧನ್ಯವಾದಗಳು. ಬಸಂತ ಕೊಡ್ತಾರೆ, ಎಲ್ಲ ಪಟ್ಟಿದೆ ಯಾರ್ಯಾರು ಬಂದಿದೆ ಅಂತ ಹೇಳಿ ಕೈಯಲ್ಲಿ. 16ನೇ ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ
4,09,549 ಕೋಟಿ ರೂಪಾಯಿ ಬಜೆಟ್ ಅನ್ನ, ದೊಡ್ಡ ಪ್ರಮಾಣದ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ಕಲ್ಯಾಣ ಕರ್ನಾಟಕದ ಜನತೆ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ನಮ್ಮ ಕಡೆ ಏನಾದರೂ ಕೈಗಾರಿಕೆಗಳು ಕೊಡ್ತಾ ಇದಾರ ಮತ್ತು ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಗಳು ಕೊಡ್ತಾ ಇದಾರ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಮ್ಮ ಜನ ಇತ್ತು. ಆದರೆ ಇಂಥ ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಜನತೆಗೆ ಅಲ್ಲಿ ಕೈಗಾರಿಕೆಗಳು ಇರಲಾರ್ದ ಮುಖಾಂತರ ಇವತ್ತ ನಿರುದ್ಯೋಗಸ್ಥರು ಇವತ್ತ ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಬಸಂತ ಬೆಲೆ ಹೋಗ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಬಸಂತಪ್ಪ ಅಲ್ಲಿ ಹೆಂಗಾಗಿದೆ ಅಂದ್ರೆ ಹೆಸರು ಕರೆದ್ರೆ ಶಿಕ್ಷಣ ಕಲಿಯುವುದೇ ಒಂದು ದೊಡ್ಡ ಸಾಧನೆ. ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೇನೆ, ಬಸ್ಸಿನ ಸೌಕರ್ಯಗಳಿಲ್ಲ, ವಿದ್ಯಾರ್ಥಿಗಳು ಸೈಕಲ್ ಮೇಲೆ ಹೋಗಿ ಶಿಕ್ಷಣ ಕಲಿತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ಅವರಲ್ಲಿ ಎಂತ BEd, BA, BCom, MA, MCom ಓದಿದಂಥ ಮಕ್ಕಳಿಗೆ ಕೂಡ ಒಳ್ಳೆ ಡಿಗ್ರಿ ಓದಿದ ಮಕ್ಕಳಿಗೆ ಇವತ್ತು ಅಲ್ಲಿ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಬೇರೆ ರಾಜ್ಯಗಳಿಗೆ, ಬೇರೆ ರಾಷ್ಟ್ರಗಳಿಗೆ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಮಾಡಿದಾಗ ಬಹುಶಃ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಜನತೆಗೆ ಒಂದು ಏನಾದರೂ ಕೈಗಾರಿಕೆಗಳನ್ನು ಕೊಟ್ಟು ಅಲ್ಲಿ ಏನಾದರೂ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು, ಆಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಮಗೆ ನೋವು ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಬಹುಶಃ ಈ ಮಹಿಳೆಯರಿಗೆ ಮತ್ತು ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಖಂಡಿತವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಂತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇದರ ಜೊತೆಯಲ್ಲಿ ರೈತರ ಸಮಸ್ಯೆಗಳು ನೋಡು, ನಮ್ಮಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಬಹಳ ಮಹತ್ವದ ಬೆಳೆಗಳು ತೊಗರಿ, ಭತ್ತ, ಜೋಳ, ಹತ್ತಿ, ಮೆಣಸಿನಕಾಯಿ, ಶೇಂಗಾ, ಕಡಲೆ, ಸೂರ್ಯಪಾನ, ಇದಂತೂ ಬಹಳ ಮಹತ್ವದ ಬೆಳೆಗಳನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ, ವಿಶೇಷ ಕಲ್ಯಾಣ ಕರ್ನಾಟಕಗಳು ಬೆಳೀತಕ್ಕಂಥದ್ದು. ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಹತ್ತಿ ಬೆಳೆಗಾರರಿಗೆ ಹತ್ತಿ ಮಾರ್ಕೆಟ್ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿಗೆ ದೊಡ್ಡ ಮಾರ್ಕೆಟ್ ಇರತಕ್ಕಂಥದ್ದು ತಮಗೆಲ್ಲರಿಗೂ ಈ ಸರ್ಕಾರ ಗೊತ್ತಿರತಕ್ಕಂಥ ವಿಷಯ. ಇವತ್ತು ಹತ್ತಿ ಬೆಳೆಗಾರರಿಗೆ ಯಾವುದೇ ಒಂದು ಅಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಕೊಟ್ಟಿಲ್ಲ. ಹತ್ತಿ ಬೆಳೆಗೆ ನಿಖರವಾದ ಬೆಲೆಯನ್ನು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ. ಇವತ್ತು ಆ ದೊಡ್ಡ ಮಾರ್ಕೆಟ್ ಇಟ್ಕೊಂಡ್ರು ಕೂಡ ಮಾರ್ಕೆಟಿನಲ್ಲಿ ಇವತ್ತು ಹತ್ತಿ ಹೋಗ್ಲಾರ್ದಂಥ ವ್ಯವಸ್ಥೆ ಆಗ್ತಾ ಇದೆ. ಹತ್ತಿ ಬೆಳೆಗಾರರಲ್ಲಿ ಹೋಗ್ಲಾರ್ದಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಬೆಳೆದಂಥ ಬೆಳೆಗೆ ಅಲ್ಲಿಗೆ ಬೆಲೆ ಸಿಗ್ತಾ ಇಲ್ಲ. ಈ ರೀತಿ ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಸನ್ಮಾನ್ಯ ಅಧ್ಯಕ್ಷರೇ, ಇದಕ್ಕಾಗಿ ಕೂಡ ಹತ್ತಿ ಬೆಳೆಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಂತೀನಿ. ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಜೋಳ ಬೆಳೀತಕ್ಕಂಥ ರೈತರಿಗೆ ಬಹುಶಃ ನೀವು ಜೋಳದ ರೊಟ್ಟಿ ಊಟ ಮಾಡ್ತಿರಲ್ಲ ಅಧ್ಯಕ್ಷರೇ ತಾವು? ಇದೇ ಗಾದಿ ಮಾತು ಹೆಂಗಿದೆ ಅಂದ್ರೆ, ಜೋಳ ತಿಂದವನು ತೋಳದಂಗಿರ್ತಾನಂತೆ, ರೊಟ್ಟಿ ತಿಂದವನು ಯಾವತ್ತು ಗಟ್ಟಿರ್ತಾನಂತೆ. ಹೇಳ್ಬೇಕು ಈ ಮಾತನ್ನ. ಜೋಳದ ಇವತ್ತು ಬೆಲೆ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ? ಹೋದ ಈ ಒಂದು 4 ತಿಂಗಳಿಂದ 7,000ರಿಂದ 8,000 ರೂಪಾಯಿ ರೇಟ್ ಇತ್ತು ಜೋಳಕ್ಕೆ. ಇವತ್ತೇನಾಗಿದೆ ಪರಿಸ್ಥಿತಿ? 3,000ರಿಂದ 4,000 ಇಳಿದು ಬಿಟ್ಟಿದೆ. 50% ಇಳಿದು ಬಿಟ್ಟಿದೆ. ರೈತನ ಪರಿಸ್ಥಿತಿ ಏನಾಗಬೇಕು ಸನ್ಮಾನ್ಯ ಅಧ್ಯಕ್ಷರೇ? ಡಾಕ್ಟರ್ ಕೇಳಿದ್ರೆ ಅಧ್ಯಕ್ಷರೇ, ಡಾಕ್ಟರ್ ಹೇಳ್ತಾ ಇದಾರೆ ಆರೋಗ್ಯಕ್ಕೆ ಒಳ್ಳೇದಂತಂದ್ರೆ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ. ರೈಸ್ ಕಡಿಮೆ ಮಾಡ್ರಿ, ಶುಗರ್ ಬರ್ತದ, ತಿನ್ಬೇಡ್ರಿ, ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ. ಬಹುಶಃ ಜೋಳದ ರೊಟ್ಟಿ ಅಂದಾಗ ನಮ್ಮ HK ಪಾಟೀಲ್ ಸಾಹೇಬ್ರು ನಾವೆಲ್ಲ ಉತ್ತರ ಕರ್ನಾಟಕದಾಗ ಬರ್ತೀವಿ, ಎಲ್ಲ ನಾವು ಜೋಳದ ರೊಟ್ಟಿ ತಿಂತಕ್ಕಂಥವ್ರು. ಯಾಕಂದ್ರೆ ಅಷ್ಟೊಂದು ಒಳ್ಳೆ ಆಹಾರ ಅದು ಆರೋಗ್ಯಕ್ಕೆ. ಇವತ್ತು ಅದಕ್ಕೆ ರೇಟೇ ಇಲ್ಲಂದ್ರೆ ರೈತನ ಪರಿಸ್ಥಿತಿ ಏನಾಗಬೇಕು ಬೆಳೆದಂತವ್ರಿಗೆ ಹೇಳ್ರಿ. ಅದಕ್ಕಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಈ ಕಡೆ ಗಮನ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಧ್ಯಕ್ಷರೇ. ಬಹಳ ಒಂದು ವಿಶೇಷವಾಗಿ ನಮ್ಮ ಮನವಿ ಇದು. ಜೋಳ ಬೆಳೆದಂತ ರೈತನಿಗೆ ಜೋಳದ ರೊಟ್ಟಿ ಕನಿಷ್ಠ ಒಂದು 10,000 ರೂಪಾಯಿ ಬೆಲೆ ಕೊಡಬೇಕಲ್ಲ ಒಂದು ಕ್ವಿಂಟಲ್ಗೆ. ಅವನಿಗೆ 7,000 8,000 ರೂಪಾಯಿ ರೇಟ್ ಇವತ್ತು 3,000 4,000 ತಂದ್ರೆ ಅವ್ರ ರೈತ ಏನ್ ಮಾಡ್ಬೇಕು ಸನ್ಮಾನ್ಯ ಅಧ್ಯಕ್ಷರು ಹೇಳಿ? ಈಗಾಗಲೇ ಮೆಣಸಿನಕಾಯಿ ಬೆಲೆ ಮಾತಾಡಿದ್ರು, ನಮ್ಮ ಗಣೇಶ್ ಅವರು ಮಾತಾಡಿದ್ರು, ಜನದ ರೆಡ್ಡಿ ಸರ್ ಅವರು ಮಾತಾಡಿದ್ರು. ಅದು ಇರಲಿ, ಮೆಣಸಿನಕಾಯಿದು ಸಮಸ್ಯೆಗಳು ನಮ್ಮಲ್ಲಿ ಇದ್ದೇ ಇದೆ. ಮೆಣಸಿನಕಾಯಿ ಬೆಳೆದು ಮಾರ್ಕೆಟ್ ಆದ್ರೆ ಇನ್ನು ನಮ್ಗೆ ಬಹಳ ಹತ್ರ ಆಗುತ್ತೆ. ಇವತ್ತು ಬಾಡಿಗೆ ತಗೊಂಡು ಹೋಗ್ಬೇಕು. ಹೋಗೋ ಬಾಡಿಗೆಯಲ್ಲೇನೆ ಅವನು ಮೆಣಸಿನಕಾಯಿ ಮಾರಾಟ ಮಾಡೋಂಥವನು ಇವತ್ತು ರೈತ ನೊಲಿಗೆ ಹೋಗುತ್ತಾನೆ ಬಾಡಿಗೆ ಕೊಡೋದ್ರಲ್ಲಿ. ಇಂಥ ಬೆಳೆಗಳಿಗೆ ನಾವು ಎತ್ತಿನ ಮಾತು ಕೊಡದೆ ಹೋದ್ರೆ ಸರ್ಕಾರ ನಾವಿಂಥ ದೊಡ್ಡ ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಇನ್ನೇನು ನಾವು ರೈತರಿಗೆ ನಾವು ಅವಕಾಶ ಮಾಡಿಕೊಟ್ಟಂಗತ್ತೆ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ. ಇದಕ್ಕಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀನಿ. ಜೋಳಕ್ಕೆ ರೇಟ್ ಕೊಡ್ತಕ್ಕಂಥದ್ದಾಗಲಿ, ಹತ್ತಿ ಬೆಳೆಗಾರರಿಗೆ, ಮೆಣಸಿನಕಾಯಿ ಬೆಳೆಗಾರರಿಗೆ, ಸೂರ್ಯಪಾನ ಬೆಳೆದಂತವರಿಗೆ, ಭತ್ತ ಬೆಳೆದಂತವರಿಗೆ ಇದು ಒಳ್ಳೆ ರೇಟ್ ಕೊಡ್ತಕ್ಕಂಥದ್ದು ಸರ್ಕಾರ ಗಮನಿಸಬೇಕು. ರೈತರ ಕಡೆ ನಾವೆಲ್ಲ ಹೇಳ್ತೀವಿ ರೈತರ ಬೆನ್ನೆಲುಬು, ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ರೈತರಿಗೆ ಒಂದಿಷ್ಟು ನಿಖರವಾದ ಬೆಲೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇನ್ನೊಂದು ಬಜೆಟ್ನಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನೀರಾವರಿಗೆ 23,000 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. 23,000 ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಿದ್ದಾರೆ. ಅಲ್ಲಿ ಏನಾಗ್ತಿದೆ ಹೇಳಿ ಸನ್ಮಾನ್ಯ ಅಧ್ಯಕ್ಷ? ನೀರಾವರಿಯಲ್ಲಿ 4 ನಿಗಮಗಳು ಬರ್ತಾವ. ಶಾಲರಿಗೆ ಸುಮಾರು 9,000ರಿಂದ 10,000ರಿಂದ 11,000 ಕೋಟಿ ರೂಪಾಯಿ ಶಾಲರಿಗೆ ಹೋಗುತ್ತೆ. ಇನ್ನು ಉಳಿದಂತ ಹಣನ ಹೆಂಗ್ ಬಳಕೆ ಮಾಡಬೇಕು ಹೇಳ್ರಿ? 4 ನಿಗಮ, ಕರ್ನಾಟಕ ನೀರಾವರಿ ನಿಗಮ ಇದೆ, ಕೃಷ್ಣ ಭಾಗ್ಯ ಜಲ ನಿಗಮ ಇದೆ, ಮತ್ತು ಕಾವೇರಿ ನೀರಾವರಿ ನಿಗಮ ಅಂತ ಇದೆ.
ಇವೆಲ್ಲ 4 ನಿಗಮ, ವಿಜಿಎನ್ಎಲ್ ಅಂತಿದೆ, ವಿಶ್ವೇಶ್ವರ ಜಲ ನಿಗಮ ಅಂತಿದೆ. 4 ನಿಗಮಗಳಿಗೆ ಸ್ಯಾಲರಿ ತೆಗೆದು ಹೊಡೆದಾಕಿದಾಗ 2,000-2,500 ಕೋಟಿ ಬರುತ್ತೆ. ಏನ್ ಡೆವಲಪ್ಮೆಂಟ್ ಮಾಡಕ್ಕಾಗ್ತದೆ ಸಾಧ್ಯ ಅಂತ ಹೇಳ್ರಿ ಸನ್ಮಾನ್ಯ ಅಧ್ಯಕ್ಷರೇ. ನೀರಾವರಿ ಮಾಡಬೇಕು ಅಂತೀವಿ, ನಮ್ಮ ಭಾಗದಲ್ಲಿನ ಅನೇಕ ನೀರಾವರಿಗಳು ಉಳಿದೋಗ್ಯಾವು. ಬಹಳಷ್ಟು ಮನವಿಯನ್ನು ಮಾಡ್ಕೊಂಡಿದೀವಿ ನಾವು. ಈ ಭಾಗದಲ್ಲಿ ಹೆಂಗಾಗಿದೆ ಸನ್ಮಾನ್ಯ ಅಧ್ಯಕ್ಷರ, ನಮ್ಮ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಅಂದ್ರೆ ಎಲ್ಲಾ ತಾಲೂಕುಗಳಲ್ಲಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಂತ ವ್ಯವಸ್ಥೆ ಮಾಡಿದ್ದಾರೆ. ಲಿಂಗಸೂಗೂರು ತಾಲೂಕಿಗೆ ಇವತ್ತಿಗೆ ಒಂದು ಕೆರೆಗೆ ನೀರು ತುಂಬಂತ ವ್ಯವಸ್ಥೆ ಆಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾವ ಉದ್ದೇಶಕ್ಕಾಗಿಲ್ಲ ಅಂತ ಗೊತ್ತಿಲ್ಲ. ನೀರು ತುಂಬಕ್ಕಾಗಲ್ಲ, ಕೆರೆಗಳಿಗೆ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕ್ಬೇಕಾಗಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಪರಿಸ್ಥಿತಿ ಏನಾಗಿದೆ ನಮ್ಮದಂದ್ರೆ ಸುಮಾರು 400ರಿಂದ 500 ಫೀಟ್ ಬೋರ್ವೆಲ್ ಹಾಕ್ಬೇಕಾಗಿದೆ. ನಾವು ಸರ್ಕಾರ ಅನುಮೋದನೆ ಕೊಟ್ಟಿರೋದು ಎಷ್ಟು? 250ರಿಂದ 300 ಫೀಟ್. ಅದು 300 ಫೀಟ್ ಹೊಡಿತಾರಿಲ್ಲ, ಯಾರು ಹೋಗಿ ಚೆಕ್ ಮಾಡಲ್ಲ. ನೀರು ಬಿದ್ದಿಲ್ಲ ಅಂತ ಕಿತ್ಕೊಂಡ್ ಬರ್ತಾನೆ ಅವನು ಬೋರ್ವೆಲ್ದವನು. ಅಲ್ಲಿ ನೀರು ಸಿಗ್ಬೇಕಾದದ್ದು 500-600 ಫೀಟ್ ಹೊಡೆದಾಗ ಮಾತ್ರ ನೀರು ಸಿಗ್ತೈತಿ. ಯಾಕಂದ್ರೆ ಅಂತರ್ಜಲ ಕುಸಿತೋಗ್ಬಿಟ್ಟಿದೆ, ನಮ್ಮಲ್ಲಿ ಕೆರೆಗಳಿಗೆ ನೀರು ತುಂಬಿಲ್ಲ. ಎಲ್ಲ ಕಡೆ ಕೆರೆ ನೀರು ತುಂಬಿದ್ರು ಲಿಂಗಸೂರು ತಾಲೂಕಿಗೆ ಯಾಕೆ ಕೆರೆ ನೀರು ತುಂಬಿಲ್ಲ ಅಂತ ಗೊತ್ತಿಲ್ಲ. ಇನ್ನೊಂದು ಅಧ್ಯಕ್ಷರೇ, ಇದ್ರ ಜೊತೆಯಲ್ಲಿ 35 ಹಳ್ಳಿಗಳು ನೀರಾವರಿ ಆಗ್ತಕ್ಕಂಥ ಪ್ರದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಮುಂದಿನ ತಾಲೂಕುಗಳಿಗೆ, ಮುಂದಿನ ಜಿಲ್ಲೆಗಳಿಗೆ ನೀರು ಒಯ್ಯುವಂತ ವ್ಯವಸ್ಥೆ ಆಗ್ತಿದೆ. ಡ್ಯಾಮ್ ನಮ್ಮ ತಾಲೂಕಿನಾಗಿದೆ. ನಮ್ಮ ತಾಲೂಕಿನಲ್ಲೇ ನಂದವಾಡಿಗೆ ಎತ್ತಿ ನೀರಾವರಿಯಲ್ಲಿ 35 ಹಳ್ಳಿಗಳಿಗೆ ನೀರಾವರಿ ಆಗಿಲ್ಲ. ಅವರು ರೈತರ ಪರಿಸ್ಥಿತಿ ಏನಾಗಬೇಕು ಅಧ್ಯಕ್ಷರೇ ಹೇಳಿ. ನಾನು ಸರ್ಕಾರಕ್ಕೆ ಪದೇ ಪದೇ ಮನವಿಯನ್ನು ಮಾಡ್ಕೊಂತ ಇದೀನಿ, ಸ್ವಾಮಿ ಬಿಟ್ಟೋದಂತ 35 ಹಳ್ಳಿಗಳಿಗೆ ನೀರಾವರಿ ಮಾಡ್ರಿ. ಪಕ್ಕದಾಗ ಎಲ್ಲ ರೈತರು ಇವತ್ತಲ್ಲಿ ನೀರಿಟ್ಕೊಂಡಾಗ 35 ಹಳ್ಳಿಗಳಿಗೆ ಕುಡಿಯಕ್ಕೆ ನೀರು ಸಿಗ್ತಿಲ್ಲ, ಕೆರೆಗಳಿಗೆ ನೀರು ತುಂಬಂತ ವ್ಯವಸ್ಥೆ ಆಗ್ತಾ ಇಲ್ಲ, ದನ ಕರುಗಳಿಗೆ ಕುಡಿಯಕ್ಕೆ ನೀರಿಲ್ಲ, ಅಲ್ಲಿ ಕೆರೆಗಳಿಗೆ ನೀರಿಲ್ಲ ಪರಿಸ್ಥಿತಿ. ಅಂತರ್ಜಲ ಕುಸಿತೋಗಿದೆ. 500ರಿಂದ 600 ಫೀಟ್ ಬೋರ್ವೆಲ್ಗಳಿಗೆ ನೀರು ಸಿಗ್ತಾ ಇದೆ. ಇದೆಲ್ಲ ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಇದ್ರ ಬಗ್ಗೆ ವಿಶೇಷವಾಗಿ ಏನಾದರೂ ಒಂದು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕಲ್ಯಾಣ ಕರ್ನಾಟಕ ಮಾಡಬೇಕಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆ ಕೆಲಸ ಇವತ್ತು ಆಗಿಲ್ಲ. ದಯಮಾಡಿ ನಿಮ್ಮ ಹತ್ರ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂತೀನಿ ಸರ್ಕಾರಕ್ಕೆ, ಆದಷ್ಟು ಈ ಕೆರೆ ತುಂಬತಕ್ಕಂಥ ವ್ಯವಸ್ಥೆ 35 ಹಳ್ಳಿಗಳಿಗೆ ನೀರಾವರಿ ಕೊಡ್ತಕ್ಕಂಥ ವ್ಯವಸ್ಥೆ ಖಂಡಿತ ಮಾಡ್ರಿ ಅಂತಕ್ಕಂಥದ್ರೆ ನಿಮ್ಮ ಮುಖಾಂತರ ನೀವು ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಇದ್ರ ಜೊತೆಯಲ್ಲಿ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ 2 ನಿಮಿಷನೂ ಆಗಿಲ್ಲ ಅಧ್ಯಕ್ಷರ. ನಿಮ್ಮ ಟೈಮ್ ಸರಿ ಇಲ್ಲ, ಇಲ್ಲಿ ಕರೆಕ್ಟ್ ನೋಡಿ, ಮುಂದೆ ಟೈಮ್ ಇದೆ ಅಧ್ಯಕ್ಷರೇ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಲಿಂಗಸೂರಿಗೆ ಬಂದಾಗ ಮುದುಗಲ್ದಲ್ಲಿ ಭಾಷಣ ಮಾಡಿ ಮಂದಿಗೆ ಆಶ್ವಾಸನೆ ಕೊಟ್ಟು ಬಂದಿರತಕ್ಕಂಥದ್ದು. ನಾನು ಮುಖ್ಯಮಂತ್ರಿ ಆದ್ರೆ ಮುದುಗಲ್ ತಾಲೂಕಿನಾಗಿ ಘೋಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತಿಗೆ ತಾಲೂಕು ನಾವು ಮನವಿಯನ್ನು ಮಾಡ್ಕೊಂಡಿದ್ದೀನಿ, ಮುದುಗಲ್ ತಾಲೂಕು ಘೋಷಣೆ ಮಾಡ್ರಿ ಅಂತ. ಬಹುಶಃ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಮುಂದಿನ ದಿನಗಳಲ್ಲಾದ್ರೂ ಕೂಡ ಮುದುಗಲ್ ತಾಲೂಕಿನಾಗಿ ಘೋಷಣೆ ಮಾಡತಕ್ಕಂಥ ವ್ಯವಸ್ಥೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಂತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಕರೆಂಟಿನ ಸಮಸ್ಯೆ ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನಮ್ಮಲ್ಲೇ ಉತ್ಪನ್ನ ಮಾಡ್ತಾರೆ ಕರೆಂಟನ್ನ, ಇಡೀ ರಾಜ್ಯಕ್ಕೆ ಸಪ್ಲೈ ಮಾಡ್ತಾರೆ ಅಧ್ಯಕ್ಷರೇ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಮಗೆ ಕನಿಷ್ಠ 24 ಗಂಟೆ ಆದ್ರೆ ಕರೆಂಟ್ ರಾಯಚೂರು ಜಿಲ್ಲೆ ಕೊಡಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರೇ. 24 ಗಂಟೆ ಯಾವ ರೈತರು ಇವತ್ತು ನೋಡ್ರಿ ದೊಡ್ಡಗಳಲ್ಲಿ ಕರೆಂಟ್ ಇಲ್ಲ, ಪಂಪ್ ಸೆಟ್ಗಳಿಗೆ ಸರಿಯಾದ ಸಮಯಕ್ಕೆ ಇದು ಕೊಡ್ತಾ ಇಲ್ಲ. ಅನೇಕ ಊರುಗಳು, ಎಕ್ಸೆಷನ್ ಆದ ಊರುಗಳಲ್ಲಿ ಅಲ್ಲಿ ಲೈಟೇ ಇಲ್ಲ, ಮಕ್ಕಳಿಗೆ ಓದಲಾಕ ತೊಂದರೆ ಆಗ್ತಾ ಇದೆ, ಬೆಳಕಿನಲ್ಲಿ ತಿರುಗಾಡಕ್ಕೆ ತೊಂದರೆ ಇದೆ. ಅಲ್ಲಿ ನಮ್ಮಲ್ಲಿ ಹಾವು ಚೇಳುಗಳು ರಾತ್ರಿ ಕತ್ತಲಲ್ಲಿ ಓಡಾಡ್ತಾ ಇದ್ದಾರೆ ಜನ. ಇಂಥವ್ರಿಗೆ ಏನಾದ್ರು 24 ಗಂಟೆ ಕರೆಂಟ್ ಕೊಡುವಂತ ವ್ಯವಸ್ಥೆ ಆಗಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇದನ್ನ ನೀವು ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಿ. ನಾವು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸಾರಿಗೆ ಇಲಾಖೆ ನೋಡ್ರಿ, ಕಲ್ಯಾಣ ಕರ್ನಾಟಕದಲ್ಲಿ ಅದು ಏನು ನಮ್ಮ ದುರ್ದೈವನ ಗೊತ್ತಿಲ್ಲ. ಈ ಭಾಗದಲ್ಲಿ ಓಡಾಡಿದಂತ ಬಸ್ಗಳು ಸುಮಾರು 15 ವರ್ಷ, 16 ವರ್ಷ, 14 ವರ್ಷ ಓಡಾಡಿದಂತ ಬಸ್ಗಳನ್ನ ಕಲ್ಯಾಣ ಕರ್ನಾಟಕ ಕಳಿಸ್ತಾರೆ. ಕಲ್ಯಾಣ ಕರ್ನಾಟಕ ಡಿವಿಷನ್ಗೆ ಹೋದ್ಮೇಲೆ ಅವರೆಲ್ಲ ಡಿವಿಷನ್ಗಳಿಗೆ, ರಾಯಚೂರು ಜಿಲ್ಲೆಗಳಿಗೆ, ಉಳಿದಂತ ನಮ್ಮ ಕೊಪ್ಪಳ ಜಿಲ್ಲೆಗಳಿಗೆ, ಯಾದಗಿರಿ ಜಿಲ್ಲೆಗಳಿಗೆ ಅವ್ನು ಡಿವೈಡ್ ಮಾಡ್ತಾರೆ. ನಾವು ಹಳಿ ಬಸ್ಗಳು ತಗೊಂಡ್ಗೆ ನಾವು ಓಡಿಸಾಡ್ಬೇಕು. ಮತ್ತೆ ಅಲ್ಲಿಂದ ಬೆಂಗಳೂರು ರೂಟ್ ಹಾಕ್ತಾರ ಬಸ್ಗಳನ್ನ. ಯಾವ ಬಸ್ಗಳು ಬರ್ತಾವ ಅಲ್ಲಿ ದಾರಿಗೆ ನಿಂತಿರ್ತಾವ, ಕೆಟ್ಟ ನಿಂತ್ರೆ ಅಲ್ಲಿರ್ತಕ್ಕಂಥ ರಾತ್ರಿ ಹೇಳಿದಾಗ ಪ್ಯಾಸೆಂಜರ್ ಪರಿಸ್ಥಿತಿ ಏನಾಗಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಎಮ್ಡಿಗೆ ಫೋನ್ ಮಾಡಿ ಕೇಳ್ಕೊಂಡ್ರೆ ಬಸ್ಗಳು ಹೊಸ ಬಸ್ ಕೊಡ್ರಿ, ಸ್ವಲ್ಪ ಸ್ಲೀಪರ್ ಕೋಚ್ಗಳು ಕೊಡ್ರಿ, AC ಬಸ್ ಅಂದ್ರೆ ನಾವು 46-48 ಡಿಗ್ರಿಯಲ್ಲಿ ಜೀವನ ಮಾಡ್ತಾ ಇದೀವಿ ಬಿಸಿಲಲ್ಲಿ. ಕೇಳಿದ್ರೆ ಎಮ್ಡಿ ಏನ್ ಹೇಳ್ತಾನೆ ಗೊತ್ತಾ, ನಿಮ್ಗೆ ಯಾಕೆ ಬೇಕು ಸರ್, ನೀವೆಲ್ಲ ಬಿಸಿಲಾಗ ಓಡಾಡೋ ಮಂದಿ, ನಿಮ್ಗೆ ಯಾಕೆ ಬೇಕು AC ಬಸ್ ಅಂತಾರೆ. ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡೆ ಬಹಳ ಸಲ, ನಾನು ಸಚಿವರಿಗೆ ಪತ್ರಗಳನ್ನು ಕೂಡ ಕೊಟ್ಟಿದ್ದೀನಿ. ಒಂದು AC ಸ್ಲೀಪರ್ ಕೋಚ್ AC ಬಸ್ ಬೇಡ ಅಧ್ಯಕ್ಷರೇ ನಮಗೆ ಬರ್ಲಕ್ಕ. ಕಲ್ಯಾಣ ಕರ್ನಾಟಕಕ್ಕೆ ಈ ಭಾಗದಾಗ ಓಡಾಡಿದ ಬಸ್ಗಳು ಆ ಭಾಗಕ್ಕೆ ಕಳಿಸಿ, ಆ ಭಾಗದಾಗ ಹಳಿ ಬಸ್ಗಳನ್ನು ಓಡಿಸಾಡಂತ ಡ್ರೈವರ್ ಕಂಡಕ್ಟರ್ ಕೊಟ್ರೆ ಡ್ರೈವರ್ ಕಂಡಕ್ಟರ್ ಏನ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಹೇಳಿ. ಇಂತಹ ಸಮಸ್ಯೆಗಳು ಉದ್ಭವಿಸ್ತಕ್ಕಂಥ ನೋಡಿದೀವಿ ಸನ್ಮಾನ್ಯ ಅಧ್ಯಕ್ಷರೇ. ದಯಮಾಡಿ ಇನ್ನೊಂದು ವಿಷಯನ ನಿಮ್ ಗಮನ ತರಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಏನು ಒಂದು SC ST ಅನುದಾನ 23, 24, 24, 25, 25, 26 3 ವರ್ಷದಲ್ಲಿ 39,000 ಕೋಟಿ ಅನುದಾನ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಮನದಲ್ಲಿದೆ, ರಾಜ್ಯದ ಜನತೆ ಮನದಲ್ಲಿ ಕೂಡ ಇದೆ.
ದಯಮಾಡಿ ನಾನು ಮನವಿ ಮಾಡ್ಕೊಂತೀನಿ ನಿಮ್ಮ ಮುಖಾಂತರನೇ, ಸರ್ಕಾರಕ್ಕೆ ಎಸ್ ಅನುದಾನವನ್ನು ದುರ್ಬಳಕೆ ಮಾಡಬೇಡಿ ಅಂತ ಹೇಳಿ, ಬೇರೆ ಇದಕ್ಕೆ ಹಂಚಬೇಡಿ ಅಂತ ಹೇಳಿ ದಯಮಾಡಿ ಯಾವ್ದಕ್ಕೆ ಹಂಚಿಕೆ ಮಾಡಬೇಕಾಗ್ಯದ ಅದಕ್ಕೆ ಪ್ರಾಮಾಣಿಕವಾಗಿ ಹಂಚಿಕೆ ಮಾಡಿದ್ರೆ ನಮ್ಮ ಕ್ಷೇತ್ರಗಳು ನಾವು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದವರು ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ಏನಾದ್ರೂ ಒಬ್ಬ ವ್ಯಕ್ತಿನ ಗೆಲ್ಲಿಸಿದ್ರೆ ಏನಾದ್ರೂ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದೇನು ಕುಂತಿದೀವಲ್ಲ ಎಲ್ಲ ನಾವು ಈ ಮನೆಯಲ್ಲಿ ಸದಸ್ಯರುಗಳು, ಇದು ಯಾವುದೇ ನಮ್ಮ ಅಧಿಕಾರ ಶಾಶ್ವತವಲ್ಲ. ಆದ್ರೆ ನಾವು ಮಾಡುವ ಕೆಲಸಗಳೇನಾದವಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅದು ಶಾಶ್ವತ. ಅದಕ್ಕೆ ಸಾಹಿತ್ಯ ಒಂದು ನುಡಿಯನ್ನು ಹೇಳ್ತಿದ್ದಾನೆ, 3 ದಿನದ ಸಂತೆ ನಗನಗತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾವೇನು ಇವತ್ತು ಕೆಲಸಗಳನ್ನು ಮಾಡ್ತೀವಿ ಆ ಕೆಲಸನೇ ನಮಗೆ ಶಾಶ್ವತವಾಗಿ ಉಳಿತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ದಯಮಾಡಿ ಇದನ್ನ ತಾವು ಏನು ನಮ್ಮ ಮನೆಗಳದಾವ ಇವತ್ತೇನು 35 ಹಳ್ಳಿಗಳಿಗೆ ನೀರು ಬರೆಯಾಗತಕ್ಕಂಥದ್ದು, ಕೆರೆ ನೀರು ತುಂಬತಕ್ಕಂಥದ್ದು ದಯಮಾಡಿ ಸರ್ಕಾರ ನಿರ್ದೇಶನ ಕೊಟ್ಟು ನಮಗೆ ಓಡಾಡಕ್ಕೆ ಬಸ್ಗಳನ್ನು ಕೊಟ್ಟು SC ಅನುದಾನದ ದುರ್ಬಳಕೆ ಆಗಲಾರ್ದಂತ ಒಂದು ನಿರ್ದೇಶನ ಸರ್ಕಾರ ಕೊಡಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡಿಕೊಂಡು ನನ್ನ ಮಾತು ವಿರಾಮ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು ನಿಮಗೆ. ಶರಣ್ ಕಂದಕೂರ್, ನೆಕ್ಸ್ಟ್ ತಾರೀಕು ಶ್ರೀನಿವಾಸ್. ಶರಣ್ ಬೇಗ ಬೇಗ ಎಲ್ಲ ಕೊಡ್ತೇನೆ ಅಧ್ಯಕ್ಷರೇ. ಟೈಮ್ ಲಿಮಿಟ್ ಅರ್ಥ ಮಾಡಿಕೊಂಡು ಅದು ಶಾರ್ಟ್ ಆಗಿ ಮಾತಾಡಿ. ಒಂದ್ ಸೆಕೆಂಡ್ ಶರಣ್, ಈಗ ಎಲ್ಲಾ ಸದಸ್ಯರು ಬರೆದುಕೊಂಡು ಬಂದಿದ್ದೀರಿ, ತುಂಬಾ ಬರ್ದಿದ್ದೀರಿ, ಸ್ವಲ್ಪ ಕಟ್ ಮಾಡಿ ಅದನ್ನು ಅಷ್ಟೇ 9ಕ್ಕೆ ಸೀಮಿತಗೊಳಿಸಿ. ಈಗ ರೆಡಿ ಮಾಡಿರಿ ಅಷ್ಟೇ. ಶರಣ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮೊದಲನೇದಾಗಿ ಸುನಿತಾ ವಿಲಿಯಮ್ಸ್ ಅವರು 9 ತಿಂಗಳ ಬಾಯಿಕೇಶದಿಂದ ಮರಳಿ ಬಂದಿದ್ದಾರೆ. ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಅವರ ಸಹಜ ಆರೋಗ್ಯ ಸ್ಥಿತಿಗೆ ಬರಲಿ ಅಂತ ತಿಳ್ಕೊಂಡು ಹೇಳಿ, ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಶರಣಬಸವೇಶ್ವರ ಅಧ್ಯಕ್ಷರು ಬೆಳಗ್ಗೆ ಹೇಳಿದೆ, ಜಾತ್ರಾ ಮಹೋತ್ಸವ ಇವತ್ತು ತೇರಿದೆ. ತಾವು ಮೊನ್ನೆ ತಮ್ಮ ಕ್ಷೇತ್ರದಲ್ಲಿ ಹೇಳ್ತಿದ್ರಿ, ನಾನು ದೇವ್ರನ್ನ ನಂಬ್ತೀನಂತ, ಶರಣಬಸವೇಶ್ವರ ತಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು 16 ಬಜೆಟ್ಗಳನ್ನ ಮಂಡಿಸಿದ್ದಾರೆ. ಇನ್ನೂ 3 ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿ ಅಂತ ವೈಯಕ್ತಿಕವಾಗಿ ನಾನು ಆಸೆ ವ್ಯಕ್ತಪಡಿಸಿದ ಅಧ್ಯಕ್ಷರು. ಯಾಕಂದ್ರೆ 18 ಬಾರಿ ಯಾರೋ ವಜುಭಾಯಿ ವಾಲಾ ಅಂತ ತಿಳ್ಕೊಂಡು ಏನೋ ಮಂಡಿಸಿದ್ದಾರೆ, 19 ಬಾರಿ ಸಿದ್ದರಾಮಯ್ಯ ಅವ್ರದ್ದಾಗ್ಲಿ, ಇನ್ನೂ 3 ವರ್ಷ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಡ್ಲಿ ಅಂತ ತಿಳ್ಕೊಂಡು ಮೊದಲನೇದಾಗಿ ಬೇಡಿಕೆಯನ್ನು ಸಲ್ಲಿಸ್ತೀನಿ ಅಧ್ಯಕ್ಷರೇ. ಈಗಾಗಲೇ ಅನೇಕ ವಿಚಾರಗಳನ್ನ ನಮ್ಮೆಲ್ಲ ಸದಸ್ಯರು ಹೇಳಿರ್ತಕ್ಕಂಥದ್ದಿದೆ. ಮೊದಲನೇದಾಗಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಅನೇಕ ಚರ್ಚೆಗಳನ್ನ ನಡೆದಿರ್ತಕ್ಕಂಥದ್ದಿದೆ. ಗ್ಯಾರಂಟಿಗಳ ಬಗ್ಗೆ ನಮ್ದು ಯಾವುದು ಟೀಕೆ ಇಲ್ಲ, ಅದಕ್ಕೆ ನಮ್ದು ಅಪೋಸಿಷನ್ ಇಲ್ಲ. ಆದ್ರೆ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನ ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು, ಕರೆಂಟ್ ಇರ್ಬೋದು, ಇನ್ನೊಂದು ಯಾವುದೇ ತರದ್ದು ಇರ್ಬೋದು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನಕ್ಕಾಗಿ ವಿಶೇಷವಾಗಿ ನಮ್ಮ ಭಾಗದ ಕೊಡ್ಬೇಕೇನಾದ್ರೂ ಕೈಗಳಿಗೆ ಕೆಲಸ ಆಗಲಿ, ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದಾಗಲಿ, ಆ ರೀತಿ ಕೆಲಸಗಳನ್ನಾಗಬೇಕು. ಇವತ್ತು ಅಧ್ಯಕ್ಷರೇ, ಇಲ್ಲೆಲ್ಲೇ ಓದ್ತಾ ಇದ್ದೀವಿ, ಯಾದಗಿರಿ ಜಿಲ್ಲೆಯಲ್ಲಿ 3,000ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ 4,000ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿರ್ತಕ್ಕಂಥದ್ದು. ಏನಕ್ಕಾಗಿದೆ? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ.